ಹಾಯ್ ಫ್ರೆಂಡ್ಸ್. ನಂದು ಇವತ್ತು ಡ್ಯೂಟಿ ಮುಗೀತು. ಸೊ ನಾನು ಕ್ಯಾಂಪಸ್ ಒಳಗಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತು ಡೇಟ್ 12ನೇ ತಾರೀಕು, ಜುಲೈ 12ನೇ ತಾರೀಕು. ಸೊ ಕ್ಯಾಂಪಸ್ ಒಳಗಡೆಯಿಂದ ಹೋಗ್ತಿದ್ದೇನೆ. ಹಾಗೆ ಒಂದು ಕ್ಯಾಂಪಸ್ ವಿಡಿಯೋ ಮಾಡಿಕೊಳ್ಳುವ ಅಂತ ಆಯಿತು. ನಿಮಗೆ ಒಂದು ಕ್ಯಾಂಪಸ್ ಟ್ರಿಪ್ ತೋರಿಸುವ, ಹೇಗೆ ಉಂಟು ಕ್ಯಾಂಪಸ್ ಒಳಗಡೆ ಅಂತ ಆಯಿತು. ಇದು KMC ಗೊತ್ತುಂಟಲ್ಲ ನಿಮಗೆ? KMC ನೋಡಿ, ಇದು ಹೊಸ ಮಾಧವ್ ಬ್ಲಾಕ್ ಅಂತ ಹೇಳಿ ಹೊಸದಾಗಿ ಆಗಿದ್ದು. ಇದು ಸಹ KMC ಹಾಸ್ಪಿಟಲಿಗೆ ಸಂಬಂಧಪಟ್ಟದ್ದು. ಇದೆಲ್ಲ ಕ್ಯಾಂಪಸ್ ಒಳಗಡೆಯಿಂದ ನಾನು ಹೋಗ್ತಾ ಇರುವಂಥದ್ದು. ಇಲ್ಲಿಂದ ನಮ್ಮ ಮನೆಗೆ ಒಂದು ನಿಯರ್ಲಿ 15 to 20 ಮಿನಿಟ್ಸ್ ಅಷ್ಟೇ. ಸೊ ಹಾಗೆ ಇದು ನೋಡಿ ಹೊಸ ಬ್ಲಾಕ್. ಇಲ್ಲಿ ಅಂದರೆ ಸ್ವಲ್ಪ ಒಳ್ಳೆ ಅಂದರೆ ದುಡ್ಡಿರುವವರಿಗೆ ಇದು ವೆಯ್ಟ್ ಎಲ್ಲ ಮಾಡಲಿಕ್ಕಿಲ್ಲ, ಬೇಗ ಬೇಗ ಆಗ್ತದೆ ಇಲ್ಲಿ. ಬಟ್ ಸ್ವಲ್ಪ ಈ ಬ್ಲಾಕಿಗೆ ಬಂದರೆ ಸ್ವಲ್ಪ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ OPDಗಿಂತ. ಸೊ ಹಾಗೆ ಇಲ್ಲಿ ಒಳಗಡೆ ಗಾರ್ಡನ್ ಎಲ್ಲ ತುಂಬ ಚೆಂದ ಇತ್ತು. ಹಾಗೆ ಇಲ್ಲಿ ಒಳಗಡೆ ಎಲ್ಲ ಗಾರ್ಡನ್ನು ನೋಡಿ ಖುಷಿ ಆಯಿತು ನನಗೆ. ಸೊ ಒಳ್ಳೆ ರೀತಿ ಮೇಂಟೈನ್ ಮಾಡಿರ್ತಾರಲ್ಲ ಗಾರ್ಡನ್ ಸಹ. ಒಂದು ವೀಡಿಯೋ ಮಾಡಿಕೊಳ್ಳುವ ಅಂತ ಹೇಳಿ ವೀಡಿಯೋ ಮಾಡ್ತಾ ಇದ್ದೇನೆ. ಸೊ ನೋಡಿ, ಅದು ಮಾಧವ ಬ್ಲಾಕ್ ಅಂತ ಹೇಳಿದೆ ಅಲ್ಲ, ಅದು ನಾರ್ಮಲ್ OPDಗಿಂತ ಡಬ್ಬಲ್ಲ ಅಂತ ಪೇಮೆಂಟ್ 5 ಎಂಟ್ರಿ ಎಲ್ಲ ಮಾಡಲಿಕ್ಕೆ. ನೋಡಿ, ಇದು ಮರೀನಾ ಅಂತ ಕಾಣ್ತಿದೆ ನೋಡಿ, ಅದು ಸ್ಟೂಡೆಂಟ್ಸ್ ಸ್ಟಾಫ್ಸಿಗೆಲ್ಲ ಜಿಮ್. ಹಾಗೆ ಅಂದರೆ ಅವರಿಗೆ ಎಷ್ಟು ಇಯರ್ಲಿ ಪೇಮೆಂಟ್ ಮಾಡಲಿಕ್ಕೆ ಇರ್ತದೆ. ಇಲ್ಲಿ ಬಂದು ಸ್ಟೂಡೆಂಟ್ಸ್ ಮತ್ತು ಸ್ಟಾಫ್ಸ್ ಎಲ್ಲ ಬರ್ಬೋದು, ಜಿಮ್ ಹೋಗ್ಬೋದು, ನಮಗೆ ಸಹ ಹೋಗ್ಬೋದು. ಹಾಗೆ ಪೇಮೆಂಟ್ ಮಾಡಲಿಕ್ಕೆ ಉಂಟು ಇಯರ್ಲಿ ಇಷ್ಟು ಅಂತ ಹೇಳಿ. ಹಾಗೆ ನಡ್ಕೊಂಡು ಬರ್ತಾಯಿದ್ದೇನೆ ಫ್ರೆಂಡ್ಸ್. ಗಾರ್ಡನ್ ಅದೆಲ್ಲ ವೆಲ್ ಮೇಂಟೈನ್ಡ್ ಗಾರ್ಡನ್, ಯಾಕಂದರೆ ಅದಕ್ಕೆ ಅಷ್ಟೇ ಸ್ಟಾಫ್ಸ್ ಎಲ್ಲ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಮತ್ತು ಅದೇ ನಿಮಗೆ ಹಾಸ್ಪಿಟಲಿಗೆ ಏನಾದರೂ ಅಂದರೆ ಇಲ್ಲಿ ಹಾಸ್ಪಿಟಲ್ಲಿ ಒಂದೊಂದು ದಿನ ಒಬ್ಬೊಬ್ಬರು ಡಾಕ್ಟ್ರು ಯೂನಿಟ್ ಅಂತ ಇರ್ತದೆ. ನಿಮಗೆ ಹಾಗೆ ಏನಾದರೂ ಬೇಕು, ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ನನ್ನಿಂದ ಆದಷ್ಟು ಹೆಲ್ಪ್ ಮಾಡ್ತೇನೆ. ಅಂದರೆ ಇಲ್ಲಿ ಅಂದರೆ KMCಯಲ್ಲಿ ಹೇಗೆ ಅಂತ ಹೇಳಿದರೆ ನಿಮಗೆ ಒಂದೊಂದು ದಿನ ಒಬ್ಬೊಬ್ಬರು ಡಾಕ್ಟ್ರು ಯೂನಿಟ್ ಹಾಗೆ ಇರ್ತದೆ. ಸೊ ಹಾಗೆ ಒಮ್ಮೆ ಬಂದವರು ನೆಕ್ಸ್ಟ್ ಟೈಮ್ ಸಹ ಅವರ ಯೂನಿಟಿಗೆ ಬರಬೇಕಾಗ್ತದೆ. ಸೊ ಹಾಗೆ ಅದಕ್ಕೋಸ್ಕರ ನೀವು ಎನ್ಕ್ವೈರಿ ಎಲ್ಲ ಮಾಡಿ ಬರಬೇಕಾಗ್ತದೆ. 3rd Saturday ಇಲ್ಲಿ ಆಫ್ ಇರ್ತದೆ. ಹಾಗೆ ಇದು ವಾಕ್ಷಾ ಅಂತ ಹೇಳಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರದ್ದು ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರದ್ದು ಕೋರ್ಸ್ ಇರ್ತದೆ. ಅದು ಕಾಲೇಜು ಮಾಹೆ ಅವರದ್ದೇ, ಸೇಮ್ KMC ಅವರದ್ದು ಇದು ಸಹ. ಹಾಗೆ ನಾನು ಇದೇ ರೂಟಲ್ಲಿ ಬರೋದು. ಹಾಗೆ ಇವತ್ತೊಂದು ವಿಡಿಯೋ ಮಾಡುವ ಅಂತ ಆಯಿತು. ಗಾರ್ಡನ್ನೆಲ್ಲ ನೋಡಿ ಒಳ್ಳೆ ರೀತಿ ಶೇಪ್ ಕೊಟ್ಟಿದ್ದಾರೆ ಗಿಡಗಳಿಗೆಲ್ಲ. ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ, ಗ್ರೀನರಿ ಎಲ್ಲ ನೋಡಲಿಕ್ಕೆ ಎಂಥವರಿಗೆ ಸಹ ಖುಷಿ ಆಗ್ತದಲ್ಲ ಫ್ರೆಂಡ್ಸ್. ನನಗೆ ಸಹ ಇದೆಲ್ಲ ಅಂದರೆ ತುಂಬ ಇಷ್ಟ, ಗಾರ್ಡನಿಂಗ್ ಅಂದ್ರೆಲ್ಲ ತುಂಬ ಇಷ್ಟ ನನಗೆ. ಬಟ್ ನಾವಿರೋದು ರೆಂಟೆಡ್ ಹೌಸಲ್ಲೆಲ್ಲ. ಸೊ ಹಾಗೆ ನೋಡಿ, ಇಲ್ಲಿ ಅವರ ಕ್ಯಾಂಪಸ್ ಎಂಡ್ ಆಗ್ತದೆ. KMC ಅವ್ರದ್ದು ಕ್ಯಾಂಪಸ್ ಇಲ್ಲಿ ಕಡೆ ಎಂಡ್ ಆಗ್ತದೆ. ನೆಕ್ಸ್ಟು ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ಹೇಳಿ, ವಾಕ್ಷಾ ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರದ್ದು ನೋಡಿ. ಅದೊಂದು ಅಲ್ಲಿ ಪಿಂಕ್ ಕಲರ್ ಗಾಡಿ ಥರ ಕಾಣಿಸ್ತಾ ಉಂಟಲ್ಲ, ಅದರಲ್ಲಿ ಅವರು ಸ್ಟೂಡೆಂಟ್ಸ್ ಏನು ಫುಡ್ ಎಲ್ಲ ಅದೇ ಕಲಿತಾರಲ್ಲ ಕೋರ್ಸ್ ಹೋಟೆಲ್ ಮ್ಯಾನೇಜ್ಮೆಂಟ್, ಅವರು ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ಅಲ್ಲಿ ಸೆಲ್ ಮಾಡ್ತಾರೆ. ಇವಾಗ ಮಳೆಗಾಲ ಅಲ್ಲ, ಹಾಗೆ ಕ್ಲೋಸ್ ಮಾಡಿದ್ದಾರೆ. ಬೇಸಿಗೆ ಟೈಮಲ್ಲೆಲ್ಲ ಅದು ಓಪನ್ ಇರ್ತದೆ. ಸೊ ಅವರು ಫುಡ್ಡೆಲ್ಲ ಸೇಲ್ ಮಾಡ್ತಾರೆ. ಹಾಗೆ ನಡ್ಕೊಂಡು ಹೋಗ್ತಾ ಇರೋದೊಂದು ಕ್ಯಾಪ್ಚರ್ ಮಾಡಿದೆ. ಸೊ ಅಲ್ಲಿಂದ ಒಂದು 6 to 7 ಮಿನಿಟ್ಸ್. ಇದು ನೋಡಿ ಫ್ರೆಂಡ್ಸ್, ಒಂದು ಕಾಡು ಫೀಲ್ ಬರುವುದಿಲ್ವ ಇದನ್ನು ನೋಡುವಾಗ? ಒಂಥರ ನಾನು ಯಾವುದೋ ಒಂದು ಕಾಡಲ್ಲಿ ಹೋಗ್ತಾ ಇದ್ದೇನೆ ಆ ಥರ ನನಗೆ ಫೀಲ್ ಬರುವುದು ಇಲ್ಲಿ ಬರುವಾಗ. ಅಂದರೆ ಜನ ಎಲ್ಲ ಹೋಗ್ತಾ ಬರ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ಸ್ಟಾಫ್ಸ್ ಎಲ್ಲ ಇದೇ ರೋಡಲ್ಲಿ ಹೋಗಬೇಕಲ್ಲ. ಹಾಗೆ ಒಳಗೆ ಹೀಗೆ ಬರುವಾಗ ಈ ಥರ ಒಂದು ಪ್ಲೇಸ್ ಉಂಟು. ಹೊರಗಡೆ ಅಷ್ಟು ಪಾಶ್ ಇದ್ದರೂ ಸಹ ಇಲ್ಲಿ ಒಳಗಡೆ ಗಿಡ ಮರಗಳನ್ನು ನೋಡುವಾಗ ಖುಷಿ ಆಗ್ತದೆ.
ನನಗೆ ಹಳ್ಳಿ ಜೀವನನೇ ತುಂಬ ಇಷ್ಟ, ಗಿಡಗಳು ಗ್ರೀನರಿ ಅಂದ್ರೇ ತುಂಬ ಇಷ್ಟ ನನಗೆ. ಹಾಗೆ ಹಾಗೆ ಫ್ರೆಂಡ್ಸ್ ನಮ್ಮ ಲೈಫ್ ನೋಡಿ. ಇದನ್ನು ನೋಡಿ ನನಗೆ ಪತ್ರೊಡೆ ನೆನಪಾಯಿತು. ಇದಾದರೂ ನನಗೆ ಎಂತಂತ ಗೊತ್ತಾಗೋದಿಲ್ಲ, ಇದು ಪತ್ರೊಡೆ ಎಲೆಯ ಅಂತ ಹೇಳಿ. ಹಾಗೆ ಮನೆಗೆ ನೋಡುವಾಗ ನನ್ನ ಹಸ್ಬೆಂಡ್ ಬಟ್ಟೆಲ್ಲ ಒಗ್ದು ಒಣಗಿಸಿದ್ರು. ನೋಡಿ ಖುಷಿ ಆಯಿತು ಮನಸ್ಸಲ್ಲೇ, ಒಂದು ಅವರಿಗೆ ಥ್ಯಾಂಕ್ಸ್ ಹೇಳಿದೆ, ಪಾಪ ಒಗ್ದು ಹಾಕಿದಾರಲ್ಲ ಅಂತ ಹೇಳಿ. ಜಾಸ್ತಿ ಅವರೇ ಒಗ್ದು ಹಾಕೋದು, ಯಾಕಂದರೆ ನನಗೆ ಅಷ್ಟು ಥಂಡಿ ಎಲ್ಲ ಆಗೋದಿಲ್ಲ. ಹಾಗೆ ಒಳಗಡೆ ಬಂದೆ. ಇನ್ನೆಂತ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಬೇಳೆ ಸಾರು ಇವತ್ತು ಮಾಡುವ ಅಂತ ಎಣಿಸಿ, ಹಾಗಾದರೆ ಬೇಳೆ ನೆನೆಸಿಡ್ಲಿಲ್ಲಲ್ಲ, ಈಗ ಬೇಳೆ ನೆನೆಸಿಡ್ಬೇಕಲ್ಲ ಅಂತ ಹೇಳಿ ಬೇಳೆ ಒಂದು ನೆನೆಸುವ ಅಂತ ಅಂದ್ಕೊಂಡೆ. ಈಗ ಇಷ್ಟು ಲೇಟ್ ಬೇಳೆ ನೆನೆಸಿದರೆ ಈಗ ನೆನೆಯೋದು ತುಂಬ ಕಷ್ಟ ಆಗ್ತದೆ ಅಂತ ಹೇಳಿ, ಚಪ್ಪೆ ನೀರಲ್ಲಿ ನೆನೆಸಿದರೆ ಆಗಲಿಕ್ಕಿಲ್ಲ ತಣ್ಣೀರಲ್ಲಿ. ಸೊ ಬಿಸಿ ನೀರಲ್ಲಿ ನೆನೆಸುವ ಅಂತ ಹೇಳಿ ಸ್ವಲ್ಪ ಬಿಸಿ ನೀರು ಮಾಡಿ, ನೀರು ಕೊತ ಕುದಿಯೋ ಬಿಸಿ ನೀರನ್ನು ಇದಕ್ಕೆ ಬೇಳೆ ಚೆನ್ನಾಗಿ ತೊಳೆದು ಹಾಕಿ ಬೆಲ್ಟೆಲ್ಲ ಹಾಕಿ ಬಿಸಿಲೆಲ್ಲ ಇಟ್ಟು ಒಂದೂವರೆ ಗಂಟೆ 2 ಗಂಟೆ ನೆನೆಯಲಿಕ್ಕೆ ಬಿಟ್ಟೆ. ಆವಾಗ ಅದು ಒಳ್ಳೆ ಸ್ಮೂತ್ ಆಗ್ತದಲ್ಲ ಫ್ರೆಂಡ್ಸ್. ಹಾಗೆ ನೋಡಿ ಚೆನ್ನಾಗಿ ತೊಳಿಬೇಕು. ಇಲ್ಲಾದರೆ ಅದು ಒಂಥರ ಅದರದ್ದೇ ಒಂಥರ ಹುಳಿ ಒಂಥರ ಗಲೀಜೆಲ್ಲ ತೊಳಿಬೇಕಲ್ಲ ಒಮ್ಮೆ. ಹಾಗೆ ಎಂತ ಮಾಡೋದು, ಕೆಲವೊಮ್ಮೆ ಬೆಳಿಗ್ಗೆ ಅಂದರೆ ಅರ್ಜೆಂಟ್ ಆಗ್ತದೆ, ಡ್ಯೂಟಿಗೆ ಹೋಗುವಾಗ ಎಂತ ಮಾಡಲಿಕ್ಕಾಗೋದಿಲ್ಲ. ಇಬ್ಬರೇ ಇರುವಾಗ ಸ್ವಲ್ಪ ಇಂಥದ್ದೆಲ್ಲ ಆಗ್ತದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ನೆನಪು ಹೋಗೋದು ಬೆಳಿಗ್ಗೆ ಅಂದರೆ ಅರ್ಜೆಂಟ್ ಆಗ್ತದಲ್ಲ ಡ್ಯೂಟಿ ಹೋಗುವಾಗ. ಬೆಳಿಗ್ಗೆ ನನ್ನ ಹಸ್ಬೆಂಡೇ ಮನೆಯೆಲ್ಲ ಗುಡಿಸಿ ಸ್ನಾನ ಮಾಡಿ ದೀಪ ಇಡ್ತಾರೆ. ನಾನು ಕಿಚನಲ್ಲಿ ಏನಾದರೂ ಎಲ್ಲ ಕುಕ್ಕಿಂಗ್ ಏನಾದರೂ ಮಾಡಿಕೊಂಡು ಟಿಫಿನ್ ಎಲ್ಲ ಪ್ಯಾಕ್ ಮಾಡೋದು ನನ್ನ ಕೆಲಸ ಆಗಿರ್ತದೆ, ಟಿಫಿನಿಗೆಲ್ಲ ರೆಡಿ ಮಾಡೋದು. ಆಗಾಗುವಾಗ ಟೈಮ್ ಆಗಿರ್ತದೆ. ಮತ್ತು ಡ್ಯೂಟಿ ಎಲ್ಲ ಮತ್ತೆ ಬರೋದು ಸಂಜೆ ಆದಮೇಲೆ ಇಂಥದ್ದೆಲ್ಲ ಆಗ್ತದೆ, ನೆನಪು ಹೋಗಿರೋದು ಎಲ್ಲ ಆಗ್ತದೆ. ಮತ್ತು ಏನು ಮಾಡಲಿಕ್ಕಾಗೋದಿಲ್ಲಲ್ಲ. ಸೊ ಹಾಗೆ ಒಳ್ಳೆ ನೀರನ್ನು ಕೊತ ಕುದಿಸಿದ ನೀರನ್ನು ಕುಕ್ಕರಿಗೆ ಹಾಕಿ ಬೆಲ್ಟೆಲ್ಲ ಹಾಕಿ ಕ್ಯಾಪೆಲ್ಲ ಹಾಕಿ ಒಂದು ಕ್ಲೋಸ್ ಮಾಡಿ ಇಟ್ಟೆ. ನೋಡಿ ನೀರು ಹಾಗೆ ಹಾರ್ತಾ ಉಂಟು ಗೊತ್ತು. ಯಾಕಂದರೆ ಅದು ಸ್ವಲ್ಪ ಬಿಸಿ ಇದ್ದರೆ ಅದರ ಇದಕ್ಕೆ ಬಿಸಿಗೆ ಅದು ಒಳ್ಳೆ ಬೇಗ ನೆನೀತದೆ. ನೀವು ಸಹ ಹೀಗೆ ಮಾಡಿ. ಇದೆಲ್ಲ ಒಂದು ಸಣ್ಣ ಟಿಪ್. ಯಾಕಂದರೆ ಬರೀ ಇದು ಬೇಳೆಗೆ ಮಾತ್ರ ಅಲ್ಲ, ಕಡಲೆಗೆ ಆವಡೆ ನೀವೆಂಥದೇ ನೆನೆಸೋದಾದ್ರೂ, ಈಗ ಉದ್ದಿನ ಬೇಳೆ ಸಹ ಅಷ್ಟೇ. ನಿಮಗೆ ಬೇಗ ನೆನೆಸಿಡ್ಲಿಕ್ಕೆ ನೆನಪಾಗಲಿಲ್ಲ ಅಂತ ಹೇಳಿದರು ಅಕ್ಕಿ ಎಲ್ಲ, ಹೀಗೆಲ್ಲ ಮಾಡ್ಬೋದು, ಬೇಗ ನೆನೀತದೆ. ಅಂದರೆ ನೀವೊಂದು 6, 7, 8 ಗಂಟೆಯಲ್ಲಿ ನೆನೆಯುವುದು. ಈ ಥರ ಮಾಡಿದರೆ ಒಂದು 2-3 ಗಂಟೆಯಲ್ಲಿ ನೆನೀತದೆ. ಹಾಗೆ ಮತ್ತೆ ಮಧ್ಯಾಹ್ನ ಊಟ ಮಾಡಿದಲ್ಲ, ಹೊಟ್ಟೆ ಸಹ ಹಸಿವಾಗ್ತಾಯಿತ್ತು. ತಿಂಡಿ ಬಾಕ್ಸಲ್ಲಿ ನೋಡುವಾಗ ಟೊಮೆಟೊ ಚಕ್ಕುಲಿ ನನಗಾಗಿ ಕಾಯ್ತಾ ಇತ್ತು. ಹಾಗೆ ಒಂದು ಸ್ವಲ್ಪ ಟೊಮೆಟೊ ಚಕ್ಕುಲಿ ತಿನ್ನುವ ಅಂತ ಆಯಿತು. ನನಗೆ ಸಂಜೆ ಬಂದ ಮೇಲೆ ಒಂದು ಸ್ನ್ಯಾಕ್ಸ್ ತಿನ್ನುವ ಅಭ್ಯಾಸ ಉಂಟು. ಸ್ನ್ಯಾಕ್ಸ್ ಬೇಕೇ ನನಗೆ, ಇಲ್ಲಾದರೆ ನನಗೆ ಒಂದು ತುಂಬ ಬೇಜಾರಾಗ್ತದೆ ಸ್ನ್ಯಾಕ್ಸ್ ಇಲ್ಲ ಅಂತ ಹೇಳಿದರೆ. ಹಾಗೆ ವಾಚ್ ಕ್ಲಿಪ್ಪೆಲ್ಲ ತೆಗೆದಿಟ್ಟು ಒಂದು ಹೇರ್ ಬನ್ ಹಾಕ್ಕೊಂಡೆ. ಮತ್ತು ಹಾಗೆ ಇನ್ನು ಸ್ನಾನ ಎಲ್ಲ ಮಾಡಿ ದೀಪ ಇಡಬೇಕಲ್ಲ ಅಂತ ಹೇಳಿ ಸ್ನಾನಕ್ಕೆ ಹೀಟರಲ್ಲಿ ಬಿಸಿ ನೀರು ಇಟ್ಟೆ. ಅಂದರೆ ನಾವು ಇದೇ ಯೂಸ್ ಮಾಡೋದು ರೆಂಟೆಡಲ್ಲೆಲ್ಲ. ಹಾಗೆ ಬಿಸಿ ನೀರಿಗೆ ಬೇರೆ ವ್ಯವಸ್ಥೆ ಏನಿಲ್ಲ, ಇದೇ ಗತಿ ನಮಗೆ. ಹಾಗೆ ಇನ್ನು ಬೇಳೆ ಸಾರಿಗೆ ಬೇಳೆ ನೆನೆಸಿಟ್ಟಾಯಿತು. ಇನ್ನು ಬೇವಿನ ಸೊಪ್ಪು ಬೇಕಲ್ಲ ಅಂತ ಹೇಳಿ ಬೇವಿನ ಸೊಪ್ಪು ಫ್ರೆಶ್ ನಾನು ಅಂಗಡಿಯಿಂದಲೇ ಏನು ತರೋದಿಲ್ಲ, ಇಲ್ಲೇ ನಮ್ಮ ಮನೆಯ ಅಂಗಳದಲ್ಲಿ ಇರ್ತದೆ. ಅಂದರೆ ರೆಂಟೆಡಲ್ಲಲ್ಲಿ ಇರೋದು, ಇಲ್ಲೇ ಹೊರಗಡೆ ಗಾರ್ಡನಲ್ಲಿ ಇರ್ತದೆ. ಹೋಗೋದು, ಬೇಕಾದಾಗ ಕಿತ್ಕೊಂಡು ಬರೋದು. ಹಾಗೆ ನೋಡಿ ಫ್ರೆಶ್ ಒಳ್ಳೆದುಂಟು, ಒಳ್ಳೆ ಬೇವಿನ ಸೊಪ್ಪು. ಹಾಗೆ ನೋಡ್ಕೊಂಡು ಹಾಕಬೇಕು. ಏನಾದರೂ ಹುಳ ಏನಾದರೂ ತಿಂದಿದ್ರೆ, ಹುಳ ಏನಾದರೂ ಇದ್ದರೆ ಇರ್ತದಲ್ಲ ಗಿಡಗಳಲ್ಲಿ ಸಣ್ಣದೆಲ್ಲ. ಹಾಗೆ ಫ್ರೆಂಡ್ಸ್
ಮತ್ತು ನೋಡಿ ನಾನು ಈ ರೈಸ್ ಯೂಸ್ ಮಾಡೋದು ಊಟಕ್ಕೆ, ವೈಟ್ ರೈಸು, ಸೋನಾ ಮಸೂರಿ ರೈಸು. ಈಗ ಬೇಳೆ ಸಾರಿಗೆ ಅನ್ನ ವೈಟ್ ರೈಸ್ ಇಡೋದಾ ಬಾಯ್ಲ್ಡ್ ರೈಸ್ ಇಡೋದಾ ಅಂತ ಯೋಚನೆ ಮಾಡಿದೆ. ಮತ್ತು ವೈಟ್ ರೈಸೇ ಬೆಸ್ಟ್ ಅಂತ ಅನಿಸ್ತು, ಯಾಕಂದರೆ ವೈಟ್ ರೈಸಿಗೆ ಕಾಂಬಿನೇಷನ್ ಬೇಳೆ ಸಾರು ತುಂಬ ಒಳ್ಳೆಯದಾಗ್ತದಲ್ಲ, ಹಾಗೆ ವೈಟ್ ರೈಸೇ ಮಾಡುವ ಅಂತ ಹೇಳಿ ಆ ಗ್ರೀನ್ ಗ್ಲಾಸಲ್ಲಿ ನಮಗೆ 1 ಗ್ಲಾಸ್ ಹಾಕಿದರೆ ಸಾಕಾಗ್ತದೆ ನಮ್ಮಿಬ್ಬರಿಗೆ, ಒಂದು ಹೊತ್ತಿಗೆ ಆಗ್ತದೆ, ಸ್ವಲ್ಪ ಉಳಿತದೆ. ಹಾಗೆ ಈ ಗ್ಲಾಸಲ್ಲಿ 1 ಗ್ಲಾಸು ಸಾಕಾಗ್ತದೆ ನಮಗೆ. ಹಾಗೆ ಈಗ ಒಂದು ಅನ್ನಕ್ಕೆ ಸಹ ಇಡಬೇಕು. ಅದಕ್ಕಿಂತ ಮುಂಚೆ ಫಸ್ಟಿಗೆ ನಾನು ಒಂದು ಬೇಳೆ ಸಾರು ಮಾಡ್ಕೊಳ್ತೀನಿ ಅಂತ. ಬೇಳೆ ಆಲ್ರೆಡಿ ಈಗ ನೆಂದ ಎಲ್ಲ ಆಗಿದೆ, ಸುಮಾರು ಹೊತ್ತಾಗಿದೆ. ಇಳಿಕ್ಕೆ ಹಾಕಿ ನೋಡಿ ಹೀಗೆ ನೆಂದಿದೆ. ಒಳ್ಳೆ ರೀತಿ ನೆಂದಿದೆ. ಸೊ ಇನ್ನೀಗ ಇದಕ್ಕೆ ಒಂದು ಟೊಮೆಟೊ, ಒಂದು ನೀರುಳ್ಳಿ, ಒಂದು ಸಣ್ಣ ಶುಂಠಿ, ಒಂದು 4ರಿಂದ 5 ಹಸಿಮೆಣಸು ಬೇಕಾಗ್ಬೋದು. ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನ್ನ ಹಸ್ಬೆಂಡಿಗೆ ಅಷ್ಟು ಖಾರ ಆಗೋದಿಲ್ಲ, ನನಗೂ ಸಹ ಅಷ್ಟು ಆಗೋದಿಲ್ಲ, ಇಷ್ಟ ಆಗೋದಿಲ್ಲ. ಖಾರ ಜಾಸ್ತಿ ಇದು ಅಡುಗೆಗೆಲ್ಲ ಹಾಕಿದರೆ ಅಡುಗೆ ಟೇಸ್ಟೇ ಫುಲ್ಲು ಹೋಗ್ತದೆ. ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಚಪ್ಪೆ ಇದ್ರೇ ಸ್ವಲ್ಪ ಟೇಸ್ಟ್ ಜಾಸ್ತಿ. ಹಾಗಾಗಿ ಒಂದು 5ರಿಂದ 5 ಹಸಿಮೆಣಸು ತಗೊಂಡಿದ್ದೇನೆ. ಒಂದು ನೀರುಳ್ಳಿ, ಒಂದು ಸ್ವಲ್ಪ ಶುಂಠಿ, ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ತಗೊಂಡು ಬಂದಿದ್ದೇನೆ. ಒಂದು ಟೊಮೆಟೊ, ಇದೆಲ್ಲ ಹಾಕಿ ಸಣ್ಣ ಕಟ್ ಮಾಡಬೇಕೀಗ. ಇದಕ್ಕೆ ಟೊಮೆಟೊ ಸಣ್ಣ ಕಟ್ ಮಾಡಬೇಕಂತ ಏನಿಲ್ಲ, ಉದ್ದ ಕಟ್ ಮಾಡಿದರೆ ಆಗ್ತದೆ. ನಾನು ಅರ್ಜೆಂಟ್ ಇದ್ದರೆ ಹಾಗೆ ಉದ್ದ ಕಟ್ ಮಾಡೋದು. ಈಗ ಇಲ್ಲಿ ಪುರ್ಸೊತ್ತು ಉಂಟಲ್ಲ ಅಂತ ಹೇಳಿ, ಮತ್ತು ಒಳ್ಳೆ ಸ್ಮ್ಯಾಶ್ ಆದರೆ, ಒಳ್ಳೆ ಬೆಂದು ಕರಗಿದ್ರೆ ಒಳ್ಳೆ ಟೇಸ್ಟ್ ಬರ್ತದಲ್ಲ ಅಂತ ಹೇಳಿ ಈಗ ನೋಡಿ ಸಣ್ಣ ಕಟ್ ಮಾಡಿದ್ದೇನೆ. ಅದಕ್ಕೆ ಸಣ್ಣ ಕಟ್ ಮಾಡಿದ್ದೇನೆ. ಹಾಗೆ ಅಲ್ಲ ಫ್ರೆಂಡ್ಸ್, ಸ್ವಲ್ಪ ಫ್ರೀ ಇದ್ದರೆ ಸ್ವಲ್ಪ ಅಡುಗೆ ಎಲ್ಲ ಆರಾಮಾಗ್ತದೆ. ಸಂಜೆ ನನಗೆ ಫ್ರೀ ಆಗ್ತದೆ ಸ್ವಲ್ಪ, ಬೆಳಿಗ್ಗೆ ತುಂಬ ಅರ್ಜೆಂಟ್ ಆಗ್ತದೆ. ಅಂದರೆ ಟಿಫಿನ್ ಎಲ್ಲ ರೆಡಿ ಆಗಬೇಕಲ್ಲ. ಸಂಜೆ ಆದರೆ ತುಂಬ ಟೈಮ್ ಸಹ ಇರ್ತದೆ. ಬೆಳಿಗ್ಗೆ ಅಂತ ಹೇಳಿದರೆ 9 ಗಂಟೆ ಒಳಗೆ ಎಲ್ಲ ಆಗಬೇಕು. ಹಾಗೆ ಬೆಳಿಗ್ಗೆ ಸ್ವಲ್ಪ ಬೇಗ ಅಡುಗೆ ಆಗಬೇಕಾಗ್ತದೆ. ಟಿಫಿನಿಗೆಲ್ಲ ಹಾಕ್ಕೊಂಡು ಹೋಗುವಾಗ, ಪ್ಯಾಕ್ ಎಲ್ಲ ಮಾಡುವಾಗ ಸ್ವಲ್ಪ ಲೇಟ್ ಆಗ್ತದೆ. ಅಂದರೆ ಇಬ್ಬರದ್ದು ರೆಡಿ ಮಾಡಬೇಕಲ್ಲ. ಹಸ್ಬೆಂಡಿಗೆ 8 o'clock ಟಿಫಿನ್ ರೆಡಿ ಮಾಡಬೇಕಾಗ್ತದೆ. ಹಾಗೆ ಸೊ ಅಷ್ಟೊತ್ತಿಗೆ ನಂದು ರೆಡಿ ಮಾಡಬೇಕಾಗ್ತದೆ. ನಾನು ಸಹ ಬೇಗನೆ ರೆಡಿ ಮಾಡ್ತೇನೆ ಟಿಫಿನ್ ಎಲ್ಲ. ಹಸಿಮೆಣಸನ್ನು ಉದ್ದ ಸೀಳಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಅದನ್ನೇನೋ ಚಿಕ್ಕ ಕಟ್ ಮಾಡುವ ಅಗತ್ಯ ಇಲ್ಲ. ಅದೇ ಇದರಲ್ಲಿ ಬೆಂದಾದಮೇಲೆ ಫುಲ್ಲು ಸ್ಮ್ಯಾಶ್ ಆಗಿ ಹೋಗ್ತದೆ. ಅದನ್ನು ಮತ್ತು ಇದು ತುಂಬ ಖಾರದ ಹಸಿಮೆಣಸೇನಲ್ಲ, ಹಾಗೆ ನಾನು ಶುಂಠಿಯನ್ನು ಕಟ್ ಮಾಡೋದಿಲ್ಲ, ಜಜ್ಜಿ ಹಾಕ್ಕೊಳ್ತೇನೆ. ನೋಡಿ ಶುಂಠಿಯನ್ನು ಒಳ್ಳೆ ನನ್ನೊಂದು ಅಡುಗೆ ಮಾಡುವಾಗ ಯೂಸ್ ಮಾಡೋದೊಂದು ಕಲ್ಲುಂಟು, ಬೆಳ್ಳುಳ್ಳಿ ಗುದ್ದಲಿಕ್ಕೆ, ಅದರಲ್ಲಿ ಗುದ್ದಿ ಹಸಿಮೆಣಸು, ನೀರುಳ್ಳಿ, ಟೊಮ್ಯಾಟೊ, ಶುಂಠಿ ಮತ್ತು ಸ್ವಲ್ಪ ಅರಿಶಿಣ ಪೌಡರು, ಮತ್ತು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಎಣ್ಣೆ ಎಲ್ಲ ಹಾಕಬೇಕು. ಯಾಕಂದರೆ ಎಣ್ಣೆ ಹಾಕಿದರೆ ಎಲ್ಲ ಬೇಗ, ಎಂಥದೇ ತರಕಾರಿ ಆಗಲಿ ಎಣ್ಣೆ ಹಾಕಿ ಬೇಯಿಸುವಾಗ ಅದು ಒಳ್ಳೆ ರೀತಿ ಬೇಯ್ತದೆ ಬೇಗ. ಹಾಗಾಗಿ 1 ಸ್ಪೂನು ಎಣ್ಣೆ ಹಾಕ್ಕೊಂಡೆ ಫ್ರೆಂಡ್ಸ್, ತೆಂಗಿನ ಎಣ್ಣೆ. ಹಾಗೆ ನೋಡಿ ಸ್ವಲ್ಪ ಅರಿಶಿಣ ಪೌಡರ್ ಸ್ವಲ್ಪ ಅರ್ಧ ಸ್ಪೂನ್ ಅಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಯಾಕಂದರೆ ಬೇಳೆ ಸಾರಿಗೆಲ್ಲ ಅರಿಶಿಣ ಇದ್ದರೆ ಒಳ್ಳೆಯದಾಗ್ತದಲ್ಲ. ಮತ್ತು ನೋಡಿ ಫ್ರೆಂಡ್ಸ್, 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಕೆಲವರೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ತಾರೆ. ನಾನದು ಒಗ್ಗರಣೆ ಹಾಕ್ಕೊಂಡ್ರೆ ಸೀದೆ ಹೋಗ್ತದೆ ಅಂತ ಹೇಳಿ ನನಗೆ ಅದು ಅಷ್ಟು ಇಷ್ಟನೂ ಆಗೋದಿಲ್ಲ. ಇದರಲ್ಲಿ ಹಾಕ್ಕೊಂಡ್ರೆ ಅದು ಒಳ್ಳೆ ಫ್ಲೇವರ್ ಬಿಟ್ಕೊಳ್ತದಲ್ಲ, ಇದು ವಿಸಿಲ್ ತೆಗೆಯುವಾಗ
ಹಾಗಾಗಿ ನಾನೀಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ, ಒಳ್ಳೆ ಟೇಸ್ಟ್ ಆಗ್ತದೆ. ಹಾಗೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಮತ್ತು ಸ್ವಲ್ಪ ನೀರು ಹಾಕಿ ಹದ ಎಲ್ಲ ಮಾಡ್ಕೊಳ್ಳಿಕ್ಕೆ ಉಂಟಲ್ಲ, ಆಗ ಸರಿ ಹೋಗ್ತದೆ ಅದು. ಮತ್ತು ಈಗ ಇದನ್ನೊಂದು ವಿಸಿಲ್ ಇಡಬೇಕು. ಒಂದು ವಿಸಿಲ್ ಇಟ್ಟಾಗ ಅದು ಒಳ್ಳೆ ಬೇಳೆ ಎಲ್ಲ ಒಳ್ಳೆ ಬೆಂದು ಕರಗ್ತದೆ, ಟೊಮೆಟೊ, ಈರುಳ್ಳಿ, ಹಸಿಮೆಣಸೆಲ್ಲ. ಹಾಗೆ ಈಗ ನಾನಿಲ್ಲಿ 1 ಸ್ಪೂನ್ ಜೀರಿಗೆ ತಗೊಂಡು ಚೆನ್ನಾಗಿ ಕುಟ್ಟುತ್ತಾ ಇದ್ದೇನೆ, ಅರಿತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ನಮಗೆ ಊಟ ಎಲ್ಲ ಆದಮೇಲೆ ಒಂದು ಜೀರಿಗೆ ಹಾಲು ಕುಡಿಯುವುದು ಒಂದು ಅಭ್ಯಾಸ ಉಂಟು. ಒಳ್ಳೆಯ ಅಭ್ಯಾಸ ಆಯಿತಾ, ಅದು ಹೆಲ್ತಿಗೆ ಒಳ್ಳೆಯದು. ಜೀರಿಗೆ ಹಾಲು ಕುಡಿದ್ರೆ ಒಳ್ಳೆಯದಾಗ್ತದೆ, ರಾತ್ರಿ ನಿದ್ದೆ ಸಹ ಒಳ್ಳೆ ಬರ್ತದೆ, ಮತ್ತು ಬಾಡಿ ಸಹ ತಂಪಾಗಿ, ಜೀರಿಗೆ ತಂಪಲ್ವ. ಹಾಲು ಮತ್ತು 1 ಸ್ಪೂನ್ ಬೆಲ್ಲ ಎಲ್ಲ ಹಾಕಿ, ಮತ್ತು 1 ಚಿಟಿಕೆ ಇದು ಅರಿಶಿನ ಪೌಡರ್ ಇರ್ತದಲ್ಲ, ಅರಿಶಿನ ಪೌಡರ್ ನಾರ್ಮಲ್ ಅರಿಶಿನ ಪೌಡರ್ ಅಲ್ಲ, ಇದು ಕಸ್ತೂರಿ ಅರಿಶಿನ ಪೌಡರ್ ಅಂತ ಬರ್ತದೆ, ವೈಲ್ಡ್ ಟರ್ಮರಿಕ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದು ನಾನು ಆನ್ಲೈನಿಂದ ತರಿಸಿದ್ದೆ. ಅದು ಇನ್ನೊಮ್ಮೆ ನಿಮಗೆ ಬೇಕಿದ್ದರೆ ಹೇಳಿ, ನಾನು ಲಿಂಕ್ ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಹಾಗೆ ನಾನು ಅಮೆಝಾನಿಂದ ತರಿಸಿದ್ದು ವೈಲ್ಡ್ ಟರ್ಮರಿಕ್ ಅಂತ. ಅದರ ಕವರೆಲ್ಲ ತೆಗೆದು ನೋಡಿ, ಬಾಟ್ಲಲ್ಲಿ ಅದರ ಒಳಗಿದ್ದು ಕವರ್ ಸಮೇತ ನಾನು ಇಟ್ಟಿದ್ದೇನೆ. ಹಾಗೆ ನೋಡಿ, ಸ್ವಲ್ಪ ಹಾಕಿದೆ, ಸ್ವಲ್ಪ ಹಾಕಿ ಅದನ್ನು ಹಾಲನ್ನು ರೆಡಿ ಮಾಡಬೇಕಲ್ಲ. ನೆಕ್ಸ್ಟ್ ನಾವು ಊಟ ಎಲ್ಲ ಆಗಿ ಒಂದು 5 ನಿಮಿಷ ಆದಮೇಲೆ ನಾವು ಕುಡಿತೇವೆ, ಮತ್ತು ಕುಡಿದಾದ್ಮೇಲೆ ಮಲಗಲಿಕ್ಕೆ ಒಳ್ಳೆ ನಿದ್ದೆ ಸಹ ಒಳ್ಳೆ ಬರ್ತದೆ, ಬಾಡಿಗೆ ಸಹ ಒಳ್ಳೆಯದು. ಮತ್ತು ಅರಿಶಿನ ಹಾಕಿ ಹಾಲು ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಜಾಸ್ತಿ ಅಲ್ಲ ಫ್ರೆಂಡ್ಸ್. ಸೊ ನೀವು ಈ ಹ್ಯಾಬಿಟನ್ನು ಮಾಡ್ಕೊಳ್ಬೋದು, ಒಳ್ಳೆಯದು ಹೆಲ್ತಿಗೆ. ಈ ಟೈಮಲ್ಲಿ, ಈಗಿನ ಕಾಲದಲ್ಲಿ ನಾವು ಹೆಲ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಹಣ ಮಾಡುವುದಕ್ಕಿಂತ ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ಹಾಗೆ ನೆಕ್ಸ್ಟ್ ವಿಸಿಲ್ ಆಯಿತು, ಗ್ಯಾಸ್ ಎಲ್ಲ ಹೋಯಿತು, ಓಪನ್ ಮಾಡಿದೆ. ಓಪನ್ ಮಾಡಿದಾಗ ನೋಡಿ ಹೀಗೆ ಕಾಣಿಸ್ತುಂಟ. ಒಂದು ಮ್ಯಾಶರ್ ತಗೊಂಡೆ. ಇದು ಲಾಸ್ಟ್ ಟೈಮ್ ನಾನು ಹೇಳಿದ್ದೇನೆ, ಇದು ಫ್ಲಿಪ್ಕಾರ್ಟ್ ಅಲ್ಲ, ಇದು ನಾನು ಡಿಮಾರ್ಟಿಗೆ ಹೋದಾಗ 79 ರುಪೀಸ್ ಏನೋ ಆಫರ್ ಏನೋ ಇತ್ತು ಫ್ರೆಂಡ್ಸ್. ಆವಾಗ ನಾನು ತಗೊಂಡದ್ದು. ಒಳ್ಳೆದುಂಟು ಸ್ಮ್ಯಾಶರ್. ಇದಕ್ಕಿಂತ ಮುಂಚೆ ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ, ಅದು ಯೂಸ್ ಮಾಡಿದೆ, 1 ಇಯರ್ ಯೂಸ್ ಮಾಡಿದೆ. ಆಮೇಲೆ ಅದು ಸ್ಮ್ಯಾಶ್ ಮಾಡುವಾಗ ಕಟ್ಟಾಯಿತು ಒಮ್ಮೆ. ಹಾಗಾಗಿ ನಾನು ಇದು ಲಾಸ್ಟ್ ಮಂತ್ ಡಿಮಾರ್ಟಿಗೆ ಹೋದಾಗ ತಗೊಂಡೆ. ಸೊ ನೋಡಿ, ಈಗ ಇನ್ನು ಅದಕ್ಕೊಂದು ಒಗ್ಗರಣೆ ಕೊಡಬೇಕಲ್ಲ ಬೇಳೆ ಸಾರಿಗೆ ಅಂತ ಹೇಳಿ ಸಾರನ್ನು ಈ ಪಾತ್ರಕ್ಕೆ ಬಗ್ಗಿಸ್ಕೊಳ್ತೇನೆ. ಹಾಗಾಗಿ ಇದೇ ಪಾತ್ರದಲ್ಲಿ ಒಗ್ಗರಣೆ ಇಟ್ಟಿದ್ದೇನೆ, ಇಲ್ಲಾಂದರೆ ಒಗ್ಗರಣೆ ಇಡುವುದೇ ಒಂದು ಉಂಟಲ್ಲ ಒಗ್ಗರಣೆ ಪಾತ್ರ, ಅದರಲ್ಲೇ ಮಾಡುತ್ತಿದ್ದೆ. ಈಗ ನೋಡಿ, ಒಗ್ಗರಣೆಗೆ ಫಸ್ಟ್ ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಬೇವಿನ ಸೊಪ್ಪು ಮತ್ತು ಸಣ್ಣ ಹಿಂಗ ಹಾಕಬೇಕು ಫ್ರೆಂಡ್ಸ್. ಹಿಂಗೆ ಅಂದರೆ ನಾನಿಲ್ಲಿ ಅಂಟಿಂಗ ತಗೊಳ್ಳೋದು, ನಾನು ಯಾವಾಗಲೂ ಅಡುಗೆ ಯೂಸ್ ಮಾಡೋದು ಅಂಟಿಂಗಿದೆ. 20 ರೂಪಾಯಿ ಚಿಕ್ಕ ಪ್ಯಾಕೆಟೆಲ್ಲ ಸಿಗ್ತದೆ, 20-30 ರೂಪಾಯಿಗೆಲ್ಲ. ಇದು ಒಳ್ಳೆ ಪರಿಮಳ ಆಗ್ತದೆ. ಮತ್ತು ಗ್ಯಾಸ್ ಇದೆಲ್ಲ ಐಟಮ್ ಎಲ್ಲ ನಾವು ಅಂದರೆ ಗ್ಯಾಸ್ಟ್ರಿಕ್ ಆಗುವಂಥ ಐಟಮ್ ಎಲ್ಲ ಮಾಡ್ತೇವಲ್ಲ, ತರಕಾರಿ ಬೇಳೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಹಿಂಗೆ ಒಗ್ಗರಣೆ ಹಾಕಿಕೊಂಡ್ರೆ ತುಂಬ ಒಳ್ಳೆಯದು, ಹೆಲ್ತಿಗೆ ಸಹ ಒಳ್ಳೆಯದು. ಈ ತೇಗೆಲ್ಲ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಒಂಥರ ಹೊಟ್ಟೆ ಭಾರ ಎಲ್ಲ ಆಗೋದಿಲ್ಲ. ಹಿಂಗೆ ಒಳ್ಳೆಯದಾಗ್ತದೆ. ಹಿಂಗೆ ಒಗ್ಗರಣೆ ಒಂದು ಕೊಟ್ಟರೆ ಒಳ್ಳೆದಾಗ್ತದೆ, ಪರಿಮಳ ಸಹ ಆಗ್ತದೆ. ಹಿಂಗೆ ಒಗ್ಗರಣೆ ಕೊಟ್ಟರೆ ಸಾರು ಒಂದು ಪರಿಮಳವೇ ಬೇರೆ. ಟ್ರೈ ಮಾಡಿ ನೋಡಿ. ನಂದು ಅಡುಗೆ ಅಂತ ಏನು ಸ್ಪೆಷಲ್ ಏನಲ್ಲ, ಮತ್ತು ನನಗೆ ಅಷ್ಟು ಸ್ಪೆಷಲಾಗಿ ಸಹ ಮಾಡಲಿಕ್ಕೆ ಬರೋದಿಲ್ಲ. ಹೀಗೆ ನಂದು ಸಿಂಪಲ್ ಅಡುಗೆ ಹಾಗೆ. ಹಾಗೆ ಫ್ರೆಂಡ್ಸ್, ನಮ್ಮ ಲೈಫ್ ಹೀಗೆ ಹೋಗ್ತಾ ಉಂಟು. ನಿಮ್ಮ ಲೈಫೆಲ್ಲ ಹೇಗೆ, ಲೈಫಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನೊಂದು. ನಾನು ಇವಾಗಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನೋಡುವ, ನೆಕ್ಸ್ಟ್ ಬರುವ ವೀಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೇನೆ. ಸೊ ಅಂದರೆ ನನಗೆ ವೀಡಿಯೋ ಮಾಡಲಿಕ್ಕೆ, ಬೇರೆ ಬೇರೆ ಕಂಟೆಂಟ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆಲ್ಲ ಇಷ್ಟ ಉಂಟು. ಬಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸಹ ಜಾಬಿಗೆ ಹೋಗೋದ್ರಿಂದ, ಒಂದು ಮಾರ್ನಿಂಗ್ ಹೋದರೆ ಈವ್ನಿಂಗ್ ಆಗ್ತದೆ ಬರುವಾಗ. ಬಂದು ಮತ್ತು ಒಂದು ಅಡುಗೆ ಅದು ಇದು ಅಂತ ಎಲ್ಲ ಹೇಳಿ ಆಗುವಾಗ ಆಗ್ತದಲ್ಲ. ನೋಡಿ, ಒಗ್ಗರಣೆಗೆ ನಾನು ಇಲ್ಲೊಂದು ಒಣಮೆಣಸನ್ನು 3 ತುಂಡು ಮಾಡಿ, ಒಂದು ಮೆಣಸನ್ನು 3 ತುಂಡು ಮಾಡಿ ಹಾಕ್ಕೊಂಡೆ.
ಒಣಮೆಣಸು ಹಾಕ್ಕೊಂಡ್ರೆ ಸಹ ಒಳ್ಳೆಯದಾಗ್ತದೆ ಹಾಗೆ. ಹಾಗೆ ಫ್ರೆಂಡ್ಸ್, ಅಂದರೆ ನಾವು ಬೆಳಿಗ್ಗೆ ಹೋಗಿ ಸಂಜೆ ಬರೋದ್ರಿಂದ ನಮಗೆ ಅದೇ ಮನೆ ಕೆಲಸ ಮತ್ತು ಡ್ಯೂಟಿಯಿಂದ ಬಂದು ಟಯರ್ಡ್ ಸಹ ಆಗಿರ್ತದಲ್ಲ. ಸೊ ಹಾಗೆ ಅಡುಗೆ ಅಂತೆಲ್ಲ ಹೇಳುವಾಗ ಸಂಜೆ ಬಂದು ಸ್ನಾನ ಅಂತೆಲ್ಲ ಹೇಳುವಾಗ ಟೈಮ್ ಆಗಿರ್ತದೆ. ಸೊ ಹಾಗೆ ನನಗೆ ಅಂದರೆ ರಜೆ ಇರುವಾಗ ಅವರಿಗೂ ಸಹ ರಜೆ ಕೆಲವೊಮ್ಮೆ ಇರುವುದಿಲ್ಲ, ಕೆಲವೊಮ್ಮೆ ಸಿಗ್ತದೆ, ಕೆಲವೊಮ್ಮೆ ಇರುವುದಿಲ್ಲ. ಹಾಗೆ ನೋಡಿ, ಈಗ ಬೇಳೆ ಕೂಗಿಸ್ಕೊಂಡದ್ದು ಇದಕ್ಕೆ ಹಾಕಿದ್ದೇನೆ. ಈಗ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರೇ ಮಾಡಿದೆ, ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿದರೆ ಅದು ದಪ್ಪ ಆದರೆ ತುಂಬ ಪುನಃ ನಾಳೆಗೆ ಇನ್ನೂ ತುಂಬ ಗಟ್ಟಿ ಆಗ್ತದೆ. ಅಂದರೆ ಇವತ್ತೀಗ ರಾತ್ರಿ ಸಂಜೆ ಮಾಡಿದ್ದಲ್ಲ ಅಡುಗೆ ನಾನು, ಹಾಗಾಗಿ ನಾಳೆ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್ಗೆ ಟಿಫಿನಿಗೆ ಇದೇ ಆಗ್ತದೆ ನನಗೆ. ಹಾಗೆ ಅದಕ್ಕೋಸ್ಕರ ಸ್ವಲ್ಪ ನೀರಿಟ್ಟರೆ ಸ್ವಲ್ಪ ಒಂಚೂರು ಒಳ್ಳೆಯದಾಗ್ತದೆ. ನೀರಂದರೆ ತುಂಬ ನೀರೇನಿಲ್ಲ, ನೋಡಿದ್ರಲ್ಲ ದಪ್ಪ ಉಂಟು ಹಾಗೆ. ಮತ್ತು ಈಗ ಉಪ್ಪು ಚೆಕ್ ಮಾಡಿ, ಉಪ್ಪು ಚಪ್ಪೆ ಇದ್ದರೆ ಹಾಕ್ಕೊಳ್ಬೇಕಾಗ್ತದೆ. ನನಗೆ ಒಂಚೂರು ಚಪ್ಪೆ ಅಂತ ಅನ್ನಿಸ್ತು, ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡೆ. ನೀವು ಸಹ ಒಮ್ಮೆ ನೋಡಿ, ಈ ಟೈಮಲ್ಲಿ ಚೆಕ್ ಮಾಡಿ ನೋಡಿ. ಮತ್ತು ನನಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್, ನೀವು ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದು ಫ್ಲೇವರ್ ಒಳ್ಳೆ ಫ್ಲೇವರ್ ಆಗ್ತದೆ, ಖುಷಿ ಆಗ್ತದೆ ಅದರದ್ದು ಫ್ಲೇವರು. ನನಗೆ ಇಷ್ಟ ಕೊತ್ತಂಬರಿ ಸೊಪ್ಪಿನ ಪರಿಮಳ. ಹಾಗೆ ಫ್ರೆಂಡ್ಸ್, ಅಂದರೆ ಇಬ್ಬರು ಡ್ಯೂಟಿಗೆ ಹೋಗುವಾಗ ಸ್ವಲ್ಪ ಇಂಥ ಅರ್ಜೆಂಟ್ ಹರಿಬರಿಯಲ್ಲೆಲ್ಲ ಬೆಳಿಗ್ಗೆ ಹೋಗುವಾಗ ನಾವೇ ಸಂಜೆ ಬಂದು ಸ್ವಲ್ಪ ಮಾಡ್ಕೊಳ್ಬೇಕಾಗ್ತದೆ ಕುಕ್ಕಿಂಗ್ ಎಲ್ಲ. ಯಾಕಂದರೆ ನಾವಿಬ್ಬರೇ ಇರುವುದರಿಂದ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ, ಅಡುಗೆಗೆಲ್ಲ ಸ್ವಲ್ಪ ಟೈಮ್ ಕೊಡಬೇಕಾಗ್ತದೆ. ಅಂದರೆ ಮಾರ್ನಿಂಗ್ ಟೈಮು ಹಾಗೆ ಹೋಗೋದಿಲ್ಲ. ಹಸ್ಬೆಂಡ್ ಬೆಳಿಗ್ಗೆ ಮನೆ ಕ್ಲೀನ್ ಮಾಡಿ ದೇವರಿಗೆ ದೀಪ ಇಟ್ಟು ಇಡ್ತಾರೆ. ನಂದು ಅಂದರೆ ಅಡುಗೆ ಕಿಚನಲ್ಲಿ ಏನೆಲ್ಲ ಕೆಲಸ ಉಂಟು ಅದನ್ನೆಲ್ಲ ಮಾಡಿ ಟಿಫಿನಿಗೆ ತುಂಬಿಸೋದು ಅದು ನನ್ನ ಕೆಲಸ ಆಗಿರ್ತದೆ. ಸೊ ಸಂಜೆ ಬಂದು ಹಾಗೆ ನಾನು ನೈಟ್ ಊಟಕ್ಕೆ ಏನು ಆಗಬೇಕು ಅದೆಲ್ಲ ಮಾಡಲಿಕ್ಕಿರ್ತದೆ ಹಾಗೆ. ಮತ್ತು ಹಾಗೆ ಇರ್ತದಲ್ಲ ಫ್ರೆಂಡ್ಸ್, ಲೈಫ್ ಅಂತ ಹೇಳಿದರೆ ಏನಾದರೂ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳು ಹಾಗೆ. ಲೈಫ್ ಅಂದರೆ ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಹಾಗೆ. ಮತ್ತು ಇಬ್ಬರೇ ಇರುವಾಗ ನಾವು ಇನ್ನೊಂದು ಕಡೆ ಬಂದು ಸೆಟ್ಲಾಗಿರುವಾಗ ನಮ್ಮದೇನೇ ಇದ್ದರೂ ನಾವೇ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಟೈಮು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗ್ತದೆ. ನೋಡಿ, ಇದು 1 ಗ್ಲಾಸು ಅಕ್ಕಿ ತಗೊಂಡಿದ್ದೇನೆ. 1 ಗ್ಲಾಸ್ ಆದರೆ ನಮಗೆ ಒಂದು ಹೊತ್ತಿಗೆ ಇಬ್ಬರಿಗೆ ಸರಿ ಆಗ್ತದೆ. ಇನ್ನು ನಾಳೆ ಬೆಳಗ್ಗೆ ಟಿಫಿನಿಗೆ ಬೇಕಿದ್ದರೆ ಫ್ರೆಶ್ ಆಗಿ ಪುನಃ ಮಾಡ್ಕೊಳ್ಳೋದಾಯಿತು. ಒಂದೇ ಸತಿ ಮಾಡಿ ಇಡೋದಿಲ್ಲ ನಾನು, ಯಾಕಂದರೆ ಸುಮ್ಮನೆ ಅದು ಒಂದೇ ಸತಿ ಮಾಡಿದರೆ ಒಳ್ಳೆಯದಾಗೋದಿಲ್ಲ. 5 ನಿಮಿಷದಲ್ಲಿ ವಿಸಿಲ್ ಆಗ್ತದಲ್ಲ, ಸುಮ್ಮನೆ ಯಾಕೆ ಒಮ್ಮೆಲೆ ಮಾಡಿಡೋದಂತ ಹೇಳಿ ಒಮ್ಮೆಲೆ ಮಾಡಿ ಇದು ರಾತ್ರಿಗೆ ತಕ್ಕ 1 ಗ್ಲಾಸ್ ಹಾಕಿದೆ. 1 ಗ್ಲಾಸ್ ಹಾಕಿದರೆ ನಮಗೆ ಇಬ್ಬರಿಗೆ ಸರಿ ಆಗ್ತದೆ, ಸ್ವಲ್ಪ ಉಳಿತದೆ. ಸ್ವಲ್ಪ ಜಾಸ್ತಿ ಊಟ ಮಾಡಿದರೆ ಖಾಲಿ ಆಗ್ತದೆ, ಇಲ್ಲಾಂದರೆ ಸ್ವಲ್ಪ ಉಳಿತದೆ ಅಷ್ಟೇ. ಈಗ ಒಂದು ಬೇಳೆ ಸಾರು ಮಾತ್ರ ಅಲ್ಲ, ಅದಕ್ಕೆ ಒಂದು ಬುರ್ಜಿ ಇಲ್ಲದ್ರೆ ಆಮ್ಲೆಟ್ ಮಾಡುವ ಅಂತ ಅಂದ್ಕೊಂಡೆ. ಆಮ್ಲೆಟ್ ಮಾಡ್ತಿದ್ದೇನೆ ಈಗ. ಸೊ ಆಮ್ಲೆಟಿಗೆ ಒಂದು 2 ಚಿಕ್ಕ ಚಿಕ್ಕ ನೀರುಳ್ಳಿ, 1 ಟೊಮೆಟೊ ತಗೊಂಡಿದ್ದೇನೆ. 1 ಟೊಮೆಟೊದಲ್ಲಿ 1 ಟೊಮೆಟೊ ಹಾಕೋದಿಲ್ಲ, ಅರ್ಧ ಟೊಮೆಟೊ ಹಾಕ್ತೇನೆ. ಮತ್ತು 1 ಹಸಿಮೆಣಸು, ಮತ್ತು ಏನಿಲ್ಲ, ಮತ್ತೊಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ರೀತಿ ಬೀಟ್ ಮಾಡಿ ಒಂದು ಆಮ್ಲೆಟನ್ನು ಮಾಡುವ ಅಂತ ಹೇಳಿ. ಟೊಮೆಟೊ ಜಾಸ್ತಿ ಹಾಕಿದರೆ ಒಳ್ಳೆಯದಾಗೋದಿಲ್ಲ, ಟೊಮೆಟೊ ಸ್ವಲ್ಪ ಸ್ವೀಟ್ ಅಲ್ಲ, ಹಾಗಾಗಿ ನನಗೆ ಇಷ್ಟ ಆಗೋದಿಲ್ಲ ಹಾಗೆ ಫ್ರೆಂಡ್ಸ್. ಮತ್ತು KMC ಹಾಸ್ಪಿಟಲ್ ಸ್ಟಾಫ್ ಆಗಿರೋದ್ರಿಂದ ನಿಮಗೆ ಏನಾದರೂ ಅಂದರೆ ಹಾಸ್ಪಿಟಲಿಗೆ ಅಂದರೆ ಬರಲಿಕ್ಕಿದ್ರೆ ಎಲ್ಲ ಪೇಷಂಟ್ ಇದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನ್ನಿಂದ ಆದ ಹೆಲ್ಪನ್ನು ನಾನು ಮಾಡ್ತೇನೆ. ಅಂದರೆ ಕೆಲವರು ದೂರದಿಂದ ಎಲ್ಲ ಬರುವವರೆಲ್ಲ ಇರ್ತೀರಿ. ಸೊ ಒಂದು ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಸೊ ಕಮೆಂಟ್ ಹಾಕ್ಬೋದು. ಕಮೆಂಟ್ ಹಾಕಿದರೆ ನಾನು ರಿಪ್ಲೈ ಮಾಡ್ತೇನೆ. ಅದಕ್ಕೆ ನನ್ನಿಂದ ಏನು ಹೆಲ್ಪ್ ಬೇಕು, ನನ್ನಿಂದ ಆಗುತ್ತೆ ಮಾಡ್ತೇನೆ ನಾನು. ಅಂದರೆ ಹಾಸ್ಪಿಟಲ್ ಎನ್ಕ್ವೈರಿ, ಡಾಕ್ಟರ್ಸ್ ಎನ್ಕ್ವೈರಿ ಎಲ್ಲ ಇದ್ದರೆ ಯಾವ ದಿನ ಯಾರದು OPD ಇರ್ತದೆ, ಯಾವ ಡಾಕ್ಟ್ರು ಇರ್ತಾರೆ. ಕೆಲವೊಮ್ಮೆ ನೋಡಿ 3rd ಸ್ಯಾಟರ್ಡೆ ಎಲ್ಲ ನಮ್ಮಲ್ಲಿ OPD ಕ್ಲೋಸ್, ಸ್ಯಾಟರ್ಡೆ ಎಲ್ಲ ಓಪನ್ ಇರೋದಿಲ್ಲ, ಹಾಗೆ ಇರ್ತದೆ. ಸೊ ಅದಕ್ಕೋಸ್ಕರ
ಯಾರಾದರೂ KMC ಹಾಸ್ಪಿಟಲಿಗೆಲ್ಲ ಬರುವವರು ಇದ್ದರೆ ಹಾಗೆ ಬಂದು ಒಮ್ಮೆ ಡೌಟ್ ಏನಾದರೂ ಇದ್ದರೆ ನಿಮಗೆ ಅದರ ಬಗ್ಗೆ ಒಂದು ಕಮೆಂಟ್ ಹಾಕಿ. ಸುಮ್ಮನೆ ಮತ್ತೆ ನೀವು ಅಷ್ಟು ದೂರದಿಂದ ಬಂದು ಇಲ್ಲಿ ನೀವು ನಿಮಗೆ ಬೇಕಾದ ಡಾಕ್ಟ್ರು OPD ಅಲ್ಲದಿದ್ದರೆ ಎಲ್ಲ ಮತ್ತು ಇಲ್ಲಿ ತುಂಬ ಕಾಸ್ಟ್ಲಿ ಸಹ ಹೌದಲ್ಲ. ಒಂದು ದಿನ ಹೊರಗಡೆ ರೂಮ್ ಮಾಡಿ ಇರುವುದಾದರೂ ಸಹ ಒಂದೊಂದು ಲಾಡ್ಜಲ್ಲಿ ರೂಮಿಗೆ ತುಂಬ ಹೇಳ್ಬೋದು 1000 ಮೇಲೆಯೇ ಇರ್ಬೋದು. ಯಾಕಂದರೆ ಇದು ತುಂಬ ದೊಡ್ಡ ಸಿಟಿ ಅಲ್ವಾ, ತುಂಬ ಕಾಸ್ಟ್ಲಿ ಸಹ. ಮಣಿಪಾಲ್ ಅಂತ ಹೇಳೋದು ಇಲ್ಲಿ ಒಬ್ಬರೊಬ್ಬರು ದುಡ್ದು ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹೊಟ್ಟೆಗೊಂದು ತಿನ್ಬೋದು ಬಿಟ್ಟರೆ, ಊಟ ಮಾಡ್ಬೋದು ಬಿಟ್ಟರೆ, ಮತ್ತು ಆರಾಮವಾಗಿ ಒಳ್ಳೆ ಲೈಫ್ ಲೀಡ್ ಮಾಡ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ವಸ್ತುಗಳಿಗೂ ತುಂಬ ಕಾಸ್ಟ್ಲಿ. ಇದನ್ನು ಮಿನಿ ದುಬೈ ಅಂತಲೇ ಹೇಳ್ತಾರೆ. ಯಾಕಂದರೆ ಅಷ್ಟು ಕಾಸ್ಟ್ಲಿ ಇಲ್ಲಿ ಮಣಿಪಾಲ್ ಅಂತ ಹೇಳೋದು ತುಂಬ ಕಾಸ್ಟ್ಲಿ ಇರ್ತದೆ. ಹಾಗೆ ಫ್ರೆಂಡ್ಸ್, ಹಾಗೆ ಏನಾದರೂ ನನ್ನಿಂದ ಹೆಲ್ಪ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತೇನೆ. ಹಾಗೆ ಮೊಟ್ಟೆ ಆಮ್ಲೆಟಿಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ದೊಡ್ಡದಾಗಿ ಅಷ್ಟು ಒಳ್ಳೆಯದಾಗೋದಿಲ್ಲ, ಅಂದರೆ ಅದರಲ್ಲಿ ತುಂಬ ತರಕಾರಿ ಎಲ್ಲ ಫ್ರೈ ಆಗೋದಿಲ್ಲಲ್ಲ, ಹಾಗೆ. KMC ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಒಳ್ಳೆ ಇದೆ, ಡಾಕ್ಟರ್ಸ್ ಎಲ್ಲ ಒಳ್ಳೆ ಇದ್ದಾರೆ. ಬಿಟ್ಟಂದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಕಾಸ್ಟ್ಲಿ ಅಂತ ಈಗ ಏನು ಕಾಸ್ಟ್ಲಿ ಅಂತ ಏನಾಗೋದಿಲ್ಲ. ಯಾಕಂದರೆ ಮೊದಲೆಲ್ಲ ತುಂಬ ರಿಚ್ ಇರುವವರು ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬರ್ತಾಯಿದ್ರು ಅಂತ ಹೇಳ್ಬೋದು. ಬಟ್ ಈಗ ಹಾಗಿಲ್ಲ. ಈಗ ಅಂತ ಹೇಳಿದರೆ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ ಎಲ್ಲ ಇದೆಯಲ್ಲ, ಅದರ ಅಂಡರ್ ತುಂಬ ಫೆಸಿಲಿಟೀಸ್ ಎಲ್ಲ ಉಂಟು. ಹಾಗೆ ಬಡವರಿಗೆಲ್ಲ ಹೆಲ್ಪ್ ಆಗ್ತದೆ. ಅಂದರೆ ಟ್ರೀಟ್ಮೆಂಟ್ಸ್ ಸಹ ಒಳ್ಳೆ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ಸ್, ಮತ್ತು ಡಾಕ್ಟರ್ಸ್ ಎಲ್ಲ ಒಳ್ಳೆ, ಸ್ಟಾಫ್ಸ್ ಎಲ್ಲ ಒಳ್ಳೆ ಫ್ರೆಂಡ್ಲಿ ಇದ್ದಾರೆ. ಮತ್ತು ಮೇಂಟೆನೆನ್ಸ್ ಸಹ ಹಾಗೆ ಅಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ. ಹಾಗೆ ಫ್ರೆಂಡ್ಸ್, ಅಂದರೆ ನಾನು ಇಲ್ಲಿ ವರ್ಕ್ ಮಾಡ್ತಿದ್ದೇನೆ ಅಂತ ಅಲ್ಲ, ನನಗೆ ಅಂದರೆ ಔಟ್ಸೈಡರ್ಸ್ ಎಲ್ಲ ಬಂದು ಈಗ ಹಾಸ್ಪಿಟಲಿಗೆ ಪೇಷಂಟ್ಸ್ ಎಲ್ಲ ಬಂದು ಅವರೇ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಓಕೆ, ನಮ್ಮ ಕಡೆಗಿಂತ ಅಂದರೆ ಧಾರವಾಡ ಆ ಕಡೆ ಹುಬ್ಬಳ್ಳಿ, ಬೀದರ್, ಗುಲ್ಬರ್ಗ ಆ ಸೈಡಿಂದೆಲ್ಲ ಬರುವವರು ನಮ್ಮ ಸೈಡ್ ಹಾಸ್ಪಿಟಲಿಗಿಂತ ಎಷ್ಟೋ ಬೆಟರ್, ಮಚ್ ಬೆಟರ್ ಅಂತ ಹೇಳಿ ಅವರು ಎಷ್ಟೋ ದೂರದಿಂದ ಬರ್ತಾರೆ ಫ್ರೆಂಡ್ಸ್. ಹಾಗೆ ನೋಡಿ, ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕಿದೆ ಇಲ್ಲಿ ನಾನು ಆಮ್ಲೆಟ್ಟಿಗೆ. ಒಳ್ಳೆ ರೀತಿಯಲ್ಲಿ ಬೀಟ್ ಮಾಡಿ, ನಾನಿಲ್ಲಿ ಆಮ್ಲೆಟ್ಗೆ ತವ ಎಲ್ಲ ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ನಂಗೆ ತವ ಎಲ್ಲ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಮ್ಮದು ನೀರು ದೋಸೆ ಕಾವಲಿ ಉಂಟಲ್ಲ, ಅದರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಈ ದೋಸೆ ಕಾವಲಿಯಲ್ಲಿ ಆಮ್ಲೆಟ್ ಮಾಡ್ಕೊಳ್ಳೋದು, ಒಳ್ಳೆಯದಾಗ್ತದೆ. ಹಾಗೆ ಫ್ರೆಂಡ್ಸ್, ಹಾಸ್ಪಿಟಲ್ ಬಗ್ಗೆ ಏನಾದರೂ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನಿಂದ ಏನಾದರೂ ಹೆಲ್ಪ್ ಆಗೋದಿದ್ದರೆ ಮಾಡ್ತೇನೆ ನಾನು. ಮತ್ತು ಕಮೆಂಟ್ ಹಾಕ್ಬಿಡಿ ಎಲ್ಲ ತರಕಾರಿಗಳನ್ನು ಕಡಪದಲ್ಲೇ ಕಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ನನ್ನ ಹತ್ರ ಚಾಪಿಂಗ್ ಬೋರ್ಡ್ ಇದೆ, ಬಟ್ ಆದರೂ ನನಗೆ ಅದು ಅಷ್ಟು ಇಷ್ಟ ಇಲ್ಲ, ಅದರಲ್ಲಿ ಅಷ್ಟು ಕಂಫರ್ಟೇಬಲ್ ಇಲ್ಲ. ಇದರಲ್ಲಿ ಒಳ್ಳೆಯದಾಗ್ತದೆ. ಹಾಗೆ ನಾನು ಕಡಪವನ್ನು ಸಹ ಅಷ್ಟೇ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡ್ತಿದ್ದೇನೆ. ನಾನು ತುಂಬ ಕ್ಲೀನಾಗಿ ಇಟ್ಕೊಳ್ತೇನೆ ನಾನು ಯಾವಾಗಲೂ ಕಿಚನಲ್ಲಿ, ನೀವು ನೋಡ್ಬೋದು ವೀಡಿಯೋದಲ್ಲಿ. ನನಗೆ ಅಷ್ಟು ಗಲೀಜೆಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಾನು ಹಾಗಾಗಿ ಹೊರಗಡೆದು ಫುಡ್ ಸಹ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸೊ ನನಗೆ ಕ್ಲೀನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಫ್ರೆಂಡ್ಸ್, ಈಗ 2 ಮೊಟ್ಟೆ ಹಾಕ್ಕೊಂಡೆ ನಾನು. 2 ಮೊಟ್ಟೆ ಸಾಕು ಆಮ್ಲೆಟ್. ನಾನು ಮತ್ತು ಹಸ್ಬೆಂಡ್ ಅಷ್ಟೇ ಅಲ್ಲ, ಊಟಕ್ಕೆ ಒಮ್ಮೆ ನೈಟ್ ಊಟಕ್ಕೆ ನನಗೆ ಅರ್ಧ, ಅವರಿಗೆ ಅರ್ಧ ಸಾಕಾಗ್ತದೆ.
ಇದೇ ತುಂಬ ಆಗ್ತದೆ ನಮಗೆ, ಅಂದರೆ ದಪ್ಪ ಆಗ್ತದಲ್ಲ ಆಮ್ಲೆಟ್. ಅಂದರೆ ಅದು ನೀರುಳ್ಳಿ ಎಲ್ಲ ಹಾಕಿರ್ತೇವಲ್ಲ, ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿ, ಆಗ ಸ್ವಲ್ಪ ಅದು ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಒಳ್ಳೆ ರೀತಿ ಬೀಟ್ ಮಾಡಬೇಕು, ಅಂದರೆ ಅದು ಮೊಟ್ಟೆದು ವೈಟ್ ಮತ್ತು ಎಲ್ಲೋ ಒಳ್ಳೆ ಮಿಕ್ಸ್ ಆಗಬೇಕು, ಆವಾಗ ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ಮಣಿಪಾಲ ಅಂತ ಸಿಟಿಯಲ್ಲಿ ಫ್ರೆಂಡ್ಸ್, ಒಬ್ರೊಬ್ಬರು ದುಡ್ದು ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸೊ ಇಬ್ಬರು ಜಾಬಿಗೆ ಹೋಗಬೇಕಾಗ್ತದೆ ಹಾಗೆ. ಮತ್ತು ಹುಡುಗಿಯರು ಫಿನಾನ್ಷಿಯಲಿ, ನನಗೆ ಅನಿಸಿದ ಪ್ರಕಾರ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಯಾವಾಗಲೂ ಅಷ್ಟೇ, ಗಂಡಸನ ಮೇಲೆ ನಾವು ಯಾವಾಗಲೂ ಡಿಪೆಂಡ್ ಆಗಿರಬಾರ್ದು. ಎಟ್ ಎನಿ ಕಾಸ್ಟ್ ಒಂದು 10,000 5,000 ಸ್ಯಾಲ್ರಿ ಬಂದ್ರೂ ನಾವು ಅಂಥ ಕೆಲಸಕ್ಕೆ ಹೋಗಬೇಕು. ನಮ್ಮ ಖರ್ಚಿಗೆ ಆಗುವಷ್ಟು ನಾವು ಹಣವನ್ನು ಮಾಡಿಕೊಳ್ಬೇಕು. ಅದು ಡಿಪೆಂಡ್ ಆಗಿರಬಾರ್ದು ನಾವು ಯಾರ ಮೇಲೆ ಸಹ. ನಾವು ಹುಡುಗಿಯರು ಅಂತ ನಾನು ಹೇಳೋದಲ್ಲ, ಯಾರೇ ಆಗಲಿ, ಯಾರ ಮೇಲೆ ನಮಗೆ ದುಡಿಯುವ ಶಕ್ತಿ ಇರುವ ತನಕ ನಾವು ಯಾರ ಮೇಲೆ ಸಹ ನಾವು ಡಿಪೆಂಡ್ ಆಗಿರಬಾರ್ದು. ಅದು ಒಂದು ನನ್ನ ಪಾಲಿಸಿ. ನೋಡಿ, ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿಕೊಂಡೆ. ಕಾವಲಿ ಮಾತ್ರ ಹಾಕೊಳ್ಳುವಾಗಲೇ ಫಸ್ಟ್ ಹೈ ಫ್ಲೇಮಲ್ಲಿ ಇರಬೇಕು, ಒಳ್ಳೆ ಬಿಸಿಯಾಗಿರಬೇಕು ಕಾವಲಿ. ನೋಡಿರ್ಬೋದು, ಹೊಗೆ ಬರ್ತಾ ಇರ್ತದೆ ಕಾವಲಿ. ಆಮೇಲೆ ಫುಲ್ ಸಿಮ್ ಇಡಬೇಕು, ಯಾಕಂದರೆ ಕಬ್ಬಿಣ ಕಾವಲಿ ಆಗಿರೋದ್ರಿಂದ ಕರಟಿ ಹೋಗ್ತದೆ, ಅದು ಫುಲ್ಲು ಸೀದು ಹೋಗೋ ಚಾನ್ಸಸ್ ಇರ್ತದೆ. ಫುಲ್ಲು ಸಿಮ್ ಇಟ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಒಂದು 5 ಮಿನಿಟ್ಸ್ ಬೇಡ, 3 to 4 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದರೆ ನೋಡಿ, ಈಗ ಇದನ್ನು ಕೌಚಿ ಹಾಕೋದು ಒಂದು ಟಾಸ್ಕ್ ಆಗಿರ್ತದೆ. ಬಟ್ ಆ ಟಾಸ್ಕಲ್ಲಿ ನಾನು ಸ್ವಲ್ಪ ಫೇಲ್ ಆದೆ ಅಂತ ಹೇಳ್ಬೋದು. ಆದರೂ ಹೇಗೋ ಮ್ಯಾನೇಜ್ ಮಾಡಿ ಪಾಸ್ ಆದೆ. ನೋಡಿ, ಈಗ ಕೌಚಿ ಹಾಕಿದ ಮೇಲೆ ಸ್ವಲ್ಪ ಫಾಸ್ಟಾಗಿ ಇಟ್ಕೊಳ್ಬೇಕು, ಯಾಕಂದರೆ ಮೇಲೆ ಸೈಡ್ ಹಸಿ ಇರ್ತದಲ್ಲ, ಅದು ಒಳ್ಳೆ ಕಾಯಬೇಕಂತ ಹೇಳಿ. ನೋಡಿ, ಈಗ ಊಟಕ್ಕೆ ರೆಡಿ, ಅನ್ನ ಸಹ ಬಿಸಿ ಅನ್ನ ರೆಡಿ ಆಯಿತು. ಸೊ ಹಸ್ಬೆಂಡಿಗೆ ಈಗ ಹಾಕಿ ಕೊಡಬೇಕು ಊಟಕ್ಕೆ. ನಾನು ಸಹ ಊಟ ಮಾಡೋದು, ಇಬ್ಬರು ಒಟ್ಟಿಗೆ ಊಟ ಮಾಡ್ತೇವೆ. ಮತ್ತು ಹಾಗೆ ಈಗ ನಾನಾಗ ಜೀರಿಗೆಯನ್ನು ಪೌಡ್ರ್ ಮಾಡ್ತಾ ಇದ್ದೆ ಅಲ್ಲ, ಆ ಜೀರಿಗೆ ಹಾಲಿಗೆ ರೆಡಿಯಾಗಿದೆ. ಸೊ ಜೀರಿಗೆ ಹಾಲು ರೆಡಿ. ಅದನ್ನು ಗಾಳಿಸಿಕೊಂಡು ಅಂತ ಹೇಳಿದರೆ, ನಮ್ಮದು ಕುಂದಾಪುರ ಕನ್ನಡ ಉಡುಪಿ ಕಡೆ ನಾವು ಸೋಸಿಕೊಂಡು ಅಂತ ಹೇಳ್ಬೋದು. ಬೇರೆ ನಿಮ್ಮ ಭಾಷೆಯಲ್ಲೆಲ್ಲ ಹೇಳೋದಾದರೆ ನಾವು ಗಾಳಿಸಿಕೊಂಡು ಅಂತ ಹೇಳ್ತೇವೆ, ಗಳಿಸೋದಂತ. ಹಾಗೆ ಇದು ಊಟ ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಕುಡಿತೇವೆ. ಆವಾಗ ಒಳ್ಳೆ ನಿದ್ದೆ ಸಹ ಒಳ್ಳೆ ಬರ್ತದೆ, ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ಮತ್ತು ಈಗ ನನ್ನ ಹಸ್ಬೆಂಡಿಗೆ ಊಟ ಬಡಿಸಿ ಕೊಡಬೇಕು. ಆದಷ್ಟು ನೈಟ್ ಟೈಮು ಬಿಸಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಒಳ್ಳೆಯದು ಹೆಲ್ತಿಗೆ. ಯಾವಾಗಲೂ ಫ್ರೆಶ್ ಅಡುಗೆ, ಹೆಲ್ತ್ ಸಹ ತುಂಬ ಇಂಪಾರ್ಟೆಂಟ್ ಆಗಿರ್ತದಲ್ಲ ಫ್ರೆಂಡ್ಸ್. ಇವಾಗಿನ ಕಾಲದಲ್ಲಿ ನಾವು ಹೆಲ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಯಾವಾಗಲೂ ದುಡ್ಡು ಅಂತ ಹೇಳಿ ಅದರ ಹಿಂದೆ ಹೋಗಬಾರ್ದು. ಸೊ ಹಾಗೆ ನಾವೇನು ಅಂಥದ್ದೇನು ಸ್ಪೆಷಲ್ ಊಟ ಏನು ಮಾಡೋದಿಲ್ಲ, ನಾರ್ಮಲ್ಲೇ. ಬಟ್ ಅದು ಫ್ರೆಶ್ ಅಡುಗೆ ಮಾಡಿಕೊಂಡು ಊಟ ಮಾಡ್ತೇವೆ. ಆದಷ್ಟು ಹೆಲ್ದಿಯಾಗಿ ತಿಂತೇವೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನನ್ನ ಹಸ್ಬೆಂಡಿಗೆ ಬಡಿಸಿ ಕೊಡ್ತಾ ಇದ್ದೇನೆ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಸೊ ಅವರಿಗೆ ಸ್ವಲ್ಪ ಉಪ್ಪು ಜಾಸ್ತಿ, ಹಾಗಾಗಿ ಉಪ್ಪು ಹಾಕ್ಕೊಂಡ್ರು ಸ್ವಲ್ಪ. ಓಕೆ ಫ್ರೆಂಡ್ಸ್, ಬಾಯ್.